ಇವತ್ತು ನಮ್ಮಲ್ಲಿ ಎಲ್ಲ ಇರುತ್ತೆ, ಎಜುಕೇಷನ್ ಇರುತ್ತೆ, ನಾವು ಎಲ್ಲದರಲ್ಲೂ ಟಾಪು. ಆದರೆ ಎದುರುಗಡೆ ಇರುವಂಥ ವ್ಯಕ್ತಿ ಜೊತೆ ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ಮೊನ್ನೆ ನ್ಯೂಸ್ ನೋಡ್ತಾ ಇದ್ದೆ, ಪುನೀತ್ ರಾಜ್ಕುಮಾರ್ ಅವರ ಪಾಠವನ್ನು ಮಕ್ಕಳಿಗೆ ಹಾಕ್ತಾರೆ ಅಂತ. ಖುಷಿ ಆಯಿತು ನನಗೆ, ಯಾಕಂದರೆ ಆ ಮನುಷ್ಯ ಇರುವಾಗ ಮಾಡಿದಂತಹ ಒಳ್ಳೆ ಕೆಲಸಗಳು ಜಗತ್ತಿಗೆ ಗೊತ್ತಾಗಲಿಲ್ಲ, ಆದರೆ ಹೋದ ಮೇಲೆ ಜಗತ್ತಿಗೆ ಗೊತ್ತಾಯಿತು. ಕೇವಲ ಚಿತ್ರನಟ ಅನ್ನುವಂಥ ಕಾರಣಕ್ಕಲ್ಲ, ಅವರ ಹೃದಯವಂತಿಕೆ, ಅವರ ಮೌಲ್ಯಗಳು, ಯಾರೇ ಸಾಮಾನ್ಯರು ಮಾತಾಡಿದ್ರೂ ಪ್ರತಿಕ್ರಿಯಿಸುವಂತಹ ರೀತಿ, ಅವರ ಅಹಂಕಾರ ಇಲ್ಲದ ಬಿಹೇವಿಯರ್ ಇದೆ ಅಲ್ವಾ, ಅದು ನಮ್ಮಲ್ಲಿ ಇರಬೇಕಾದದ್ದು. ಅದಿಲ್ಲ ಅಂತಂದ್ರೆ ಜೀವನದಲ್ಲಿ ಯಾರ ಜೊತೆ ಸಹ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಸೋಲನ್ನ ಹೇಗೆ ಸ್ವೀಕಾರ ಮಾಡಬೇಕು ಅಂತಂದ್ರೆ, ಥಾಮಸ್ ಆಲ್ವಾ ಎಡಿಸನ್ ಅನ್ನುವಂಥ ಹೆಸರನ್ನ ಕೇಳಿದಿರಾ? ಜಗತ್ತಿಗೆ ಹಲವು ಇನ್ವೆನ್ಷನ್ ಅನ್ನ ಕೊಟ್ಟಂತಹ ಈ ಸೈಂಟಿಸ್ಟ್, ಅವರ ಲ್ಯಾಬ್ ಬೆಂಕಿ ಬಿದ್ದು ಸುಟ್ಟೋಗುತ್ತೆ, ಆಯ್ತಾ? ಸುಟ್ಟೋಗುವಾಗ ಇವರು ತನ್ನ ವೈಫನ್ನ ಕರೆದು, ನೋಡು ಬೆಂಕಿ ಹೇಗೆ ಉರಿತಾ ಇದೆ ನೋಡು ಅಂತ. ಪಕ್ಕದಲ್ಲಿರೋರೆಲ್ಲ ಇವನ್ ಎಂತ ಹುಚ್ಚ, ಇಷ್ಟೆಲ್ಲ ಹಾಳಾಗಿ ಹೋಗ್ತಾ ಇದೆ, ಎಲ್ಲವೂ ಹೋಯ್ತು, ಆದರೆ ಇವನು ಆರಾಮಾಗಿದ್ದಾನಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ಹೋಗೋದಂತೂ ಹೋಗ್ತಾ ಇದೆ, ನನ್ನ ತಪ್ಪುಗಳೆಲ್ಲ ಇದರಲ್ಲಿ ಸುಟ್ಟೋದು. ಏನು ಹೇಳಿ? ನಾನು ಇದುವರೆಗೆ ಮಾಡಿದಂಥ ಮಿಸ್ಟೇಕ್ಸ್ ಎಲ್ಲ ಈ ಬೆಂಕಿಯಲ್ಲಿ ಸುಟ್ಟೋದ್ವು. ಇನ್ನು ಮುಂದೆ ಆ ತಪ್ಪುಗಳನ್ನು ಮಾಡೋದಿಲ್ಲ, ಹೊಸದಾಗಿ ಜೀವನವನ್ನು ಕಟ್ಕೋತೀನಿ ಅಂತ. ಈ ಥರ ನಾವು ಪ್ರತಿ ಸಲ ಸೋತಾಗ ನಮಗೆ ನಾವೇ ಚಾಲೆಂಜ್ ಹಾಕೋತೀವಲ್ಲ, ಆಗ ನೋಡಿ ಗೆಲುವು ನಮ್ಮದೇ. ನಾನು ಹೇಳ್ದೆ ಅಲ್ಲ, ಆಗ ಜಗತ್ತನ್ನು ಗೆಲ್ಲೋದಕ್ಕೆ ನೀವು ರೆಡಿ ಇದ್ರೆ ಗೆಲ್ತೀರಾ ಅಂತ.